ಎಸಿಬಿ ರಚನೆಯನ್ನ ರದ್ದುಪಡಿಸಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಈ ಹಿಂದೆ 2016ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಸಿಬಿಯನ್ನ ರಚಿಸಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಎಂದು ಹೈಕೋರ್ಟ್ ಎಸಿಬಿ ರಚನೆಯನ್ನ ರದ್ದುಪಡಿಸಿದೆ. ಇದರಿಂದಾಗಿ ಲೋಕಾಯುಕ್ತಕ್ಕೆ ಬಲ ಬಂದಂತಾಗಿದೆ. ಸಿದ್ದರಾಮಯ್ಯ ಸರ್ಕಾರ ರಚಿಸಿದ್ದ ಎಸಿಬಿಯನ್ನು ರದ್ದುಪಡಿಸಿದ ಕರ್ನಾಟಕ ಹೈಕೋರ್ಟ್. ಎಸಿಬಿ ರಚನೆಯನ್ನು ರದ್ದುಪಡಿಸಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಈ ಹಿಂದೆ 2016ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಸಿಬಿಯನ್ನ ರಚಿಸಿತ್ತು. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಐಪಿಎಲ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇಂದು ಹೈಕೋರ್ಟ್ ಎಸಿಬಿ ರಚನೆಯನ್ನ ರದ್ದುಪಡಿಸಿದೆ. ಇದರಿಂದ ಲೋಕಾಯುಕ್ತಕ್ಕೆ ಬಲ ಬಂದಂತಾಗಿದೆ. ನ್ಯಾಯಮೂರ್ತಿ ಬಿ ವೀರಪ್ಪ ಹಾಗೂ ನ್ಯಾಯಮೂರ್ತಿ ಕೆಎಸ್ ಹೇಮಲೇಖ ಅವರ ನ್ಯಾಯಪೀಠ ಎಸಿಬಿಯನ್ನ ರದ್ದುಪಡಿಸಿದ್ದು, ಕರ್ನಾಟಕ ಲೋಕಾಯುಕ್ತ ಕಾಯ್ದೆಗೆ ತಿದ್ದುಪಡಿ ಅಗತ್ಯವಿದೆ ಎಂದು ಹೇಳಿ ಲೋಕಾಯುಕ್ತ ಬಲವರ್ಧನೆಗೆ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ನಿಮಗೆಲ್ಲ ಗೊತ್ತಾಗಿರುವ ಹಾಗೆ ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಹೈಕೋರ್ಟು 2016ರ ಮಾರ್ಚ್ 15ರಂದು ಆವತ್ತಿನ ಭ್ರಷ್ಟ ಸಿದ್ದರಾಮಯ್ಯನವರ ಸರ್ಕಾರ ಲೋಕಾಯುಕ್ತವನ್ನು ಸರ್ವನಾಶ ಮಾಡಿ ಎಸಿಬಿ ಅನ್ನುವಂತಹ ಒಂದು ನಾಲಾಯಕ ಸಂಸ್ಥೆಯನ್ನ ಸ್ಥಾಪಿಸಿದ್ದನ್ನ ಇವತ್ತು ಅದು ಕಾನೂನು ಬಾಹಿರ ಅಂತೇಳಿ ತೀರ್ಪು ಕೊಟ್ಟಿದೆ. ಅದಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯ ಹೈಕೋರ್ಟ್ನ ಈ ನಿಲುವನ್ನ, ಈ ತೀರ್ಪನ್ನ ಸ್ವಾಗತಿಸುತ್ತೆ. ಲೋಕಾಯುಕ್ತ ಪೊಲೀಸ್ ಠಾಣೆ ಸ್ಥಾನಮಾನ ಮರುಸ್ಥಾಪಿಸಲು ತಿಳಿಸಿದ್ದು, ಎಸಿಬಿಯ ಎಲ್ಲಾ ಕೇಸ್ ಲೋಕಾಯುಕ್ತಕ್ಕೆ ನೀಡಲು ನ್ಯಾಯಮೂರ್ತಿ ಬಿ ವೀರಪ್ಪ ನೇತೃತ್ವದಲ್ಲಿ ವಿಭಾಗೀಯ ಪೀಠ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನ ಮುಂದುವರಿಸಬೇಕು. ಲೋಕಾಯುಕ್ತ ಉಪಲೋಕಾಯುಕ್ತರ ನೇಮಕ ವೇಳೆ ಅರ್ಹತೆಯನ್ನ ಪರಿಗಣಿಸಬೇಕು ಎಂದು ಕೋರ್ಟ್ ಸ್ಪಷ್ಟಪಡಿಸಿದೆ. ಅದೇ ರೀತಿಯಲ್ಲಿ ಕಳೆದ 6 ವರ್ಷ 5 ತಿಂಗಳಿನಿಂದ ಅಂದ್ರೆ 2016ರ ಮಾರ್ಚ್ 15ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇಂತಹ ಜನದ್ರೋಹಿ ಕೆಲಸವನ್ನ ಮಾಡಿದ್ದು, ಅದಾದ ನಂತರ ಆಗಲೇ ಹೈಕೋರ್ಟ್ಗೆ ಹೋಗಿ ಅವತ್ತಿನಿಂದಲೂ ಸುದೀರ್ಘವಾದ ನ್ಯಾಯಾಂಗ ಹೋರಾಟವನ್ನು ಮಾಡಿಕೊಂಡು ಬಂದು ಇವತ್ತು ಆ ನ್ಯಾಯಾಂಗ ಹೋರಾಟದಲ್ಲಿ ಯಶಸ್ವಿಯಾಗುವ ಮೂಲಕ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬಿದಂತಹ ರಾಜ್ಯದ ಹಿರಿಯ ಸಾಮಾಜಿಕ ಹೋರಾಟಗಾರರು, ದೇಶಪ್ರೇಮಿಗಳು, ನಾಡಪ್ರೇಮಿಗಳು, ನಾಡಿಗೆ ಅಪರಿಮಿತವಾದಂತಹ ಸೇವೆಯನ್ನು ಮಾಡಿರುವಂತಹ SR ಹಿರೇಮಠರ ಈ ಕೆಲಸವನ್ನ ಈ ಹೋರಾಟವನ್ನ ಕರ್ನಾಟಕದ ಜನತೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಸುತ್ತೆ ಮತ್ತು ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಬಯಸುತ್ತೆ. ಬಂಧುಗಳೇ, ಇದು 2016ರ ಮಾರ್ಚ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಈ ಜನದ್ರೋಹಿ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ 2016ರ ಮಾರ್ಚ್ 14ರಂದು ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಎಸಿಬಿ ರಚಿಸಿ ಆದೇಶವನ್ನ ಹೊರಡಿಸಿತ್ತು. ಎಸಿಬಿ ರಚನೆಯ ಸಾಂವಿಧಾನಿಕ ಸಿಂಧುತ್ವವನ್ನ ಪ್ರಶ್ನಿಸಿ ಹಲವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಕೋರ್ಟ್ಗೆ ಸಲ್ಲಿಕೆಯಾಗಿದ್ದವು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಅಪರಾಧ ದಾಖಲು ಮತ್ತು ತನಿಖೆಗೆ ಸಂಬಂಧಿಸಿದಂತೆ ಇದ್ದ ಅಧಿಕಾರವನ್ನ ಲೋಕಾಯುಕ್ತ ಪೊಲೀಸರಿಂದ ಹಿಂಪಡೆದಿದ್ದ ಅಧಿಸೂಚನೆಯನ್ನ 2016ರ ಮಾರ್ಚ್ 19ರಂದು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಈ ಪ್ರಕರಣದ ಕುರಿತು ತೀರ್ಪು ಪ್ರಕಟಿಸಿದ ಹೈಕೋರ್ಟ್ ಎಸಿಬಿ ರಚನೆಯಲ್ಲೇ ರದ್ದು ಮಾಡಿ ಇಂದು ಆದೇಶವನ್ನ ಹೊರಡಿಸಿದೆ. ಎಸಿಬಿಯನ್ನು ರದ್ದುಪಡಿಸಿ ಲೋಕಾಯುಕ್ತವನ್ನು ಬಲಗೊಳಿಸುತ್ತೇವೆ. 2 ವರ್ಷ ಆಯಿತು. ಈ ಭ್ರಷ್ಟ 40% ಚೋರ್ಗಳ ಪರ್ಸೆಂಟ್ ಸರ್ಕಾರ ಏನಿದೆ, 40 ಚೋರ್ಗಳ 40% ಸರ್ಕಾರ, ನಾ ಖಾವುಂಗಾ ನಾ ಖಾನೆ ದೂಂಗಾ ಅಂತ ಮೋದಿ ಅವರು ಹೇಳಿದಂತಹ ಬಿಜೆಪಿ ಪಕ್ಷದ ಸರ್ಕಾರ ಇಲ್ಲಿಯ ತನಕ ಎಸಿಬಿಯನ್ನು ರದ್ದುಪಡಿಸುವಂತಹ, ಲೋಕಾಯುಕ್ತವನ್ನು ಬಲಪಡಿಸುವಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಮುಂದಾಗಲೇ ಇಲ್ಲ. ಯಾಕೆಂದ್ರೆ ಇದೇ ಪರಮಭ್ರಷ್ಟ ಸರ್ಕಾರ, ಪರಮಭ್ರಷ್ಟರು ತುಂಬಿರುವಂತಹ ಸರ್ಕಾರ, ಪರಮಭ್ರಷ್ಟರ ಅಧಿಕಾರಿಗಳನ್ನು ಇಟ್ಟುಕೊಂಡು ಮಾಡಬಾರದಂತಹ ದುರಾಡಳಿತವನ್ನು ಮಾಡ್ತಿರುವಂತಹ ಸರ್ಕಾರ, ದೊಡ್ಡ ವಚನಭ್ರಷ್ಟ ಸರ್ಕಾರ ಈ ಬಿಜೆಪಿ ಸರ್ಕಾರ. ಅದೂ ಸಹ ತನ್ನ ಮಾತಿನ ಮೇಲೆ ನಿಲ್ಲಲಿಲ್ಲ. ಆದರೆ ಕಾನೂನಿನ ಚಕ್ರ ತಿರುಗುತ್ತೆ. ಆದರೆ ಅದು ತಿರುಗಿದಾಗ ಬಹಳ ಗಟ್ಟಿಯಾಗಿ ತಿರುಗುತ್ತೆ, ಅದನ್ನು ನುಚ್ಚು ಮಾಡುತ್ತೆ, ಯಾವೆಲ್ಲವನ್ನು ಗ್ರೈಂಡ್ ಮಾಡುತ್ತೆ ಸರಿಯಾಗಿ ಅಂತ ಏನು ಹೇಳ್ತಾರೆ. ಆ ರೀತಿಯಲ್ಲಿ ಇವತ್ತು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ
ಡಬಲ್ ಬೆಂಚ್ ಇವತ್ತು ಸಿದ್ದರಾಮಯ್ಯ ಮಾಡಿದಂತಹ ಕೃತ್ಯ ಏನಿದೆ ಅದು ಹೀನ ಕೃತ್ಯ ಮತ್ತು ಕಾನೂನು ಬಾಹಿರ ಅಕ್ರಮ ಅಂತ ತೀರ್ಪು ನೀಡಿ ACBಯನ್ನು ರದ್ದುಪಡಿಸಿ ಹಳೇ ಲೋಕಾಯುಕ್ತವನ್ನು ಪುನರ್ಸ್ಥಾಪಿಸಬೇಕು ಅನ್ನುವಂತಹ ಆದೇಶವನ್ನ ನೀಡಿದೆ. ಇದಕ್ಕೆ ಮೂಲ ಕಾರಣ ಸನ್ಮಾನ್ಯ ಶ್ರೀ SR ಹಿರೇಮಠರು. SR ಹಿರೇಮಠರ ಈ ಸುದೀರ್ಘ ನ್ಯಾಯಾಂಗದ ಹೋರಾಟದಲ್ಲಿ ಹಲವಾರು ಗೆಲುವುಗಳು ಸಾಧಿಸಿದ್ದಾರೆ. ಅವರ ಕಾರಣದಿಂದಾಗಿಯೇ ಇವತ್ತು ರಾಜ್ಯದಲ್ಲಿ ಹಲವಾರು ಒಂದಷ್ಟು ಒಳ್ಳೆಯ ವಿಚಾರಗಳು ಘಟಿಸ್ತಾ ಇವೆ ಮತ್ತು ಘಟಿಸ್ತಾನೇ ಇದ್ದುವು. ಅವರ ಸುದೀರ್ಘ ನ್ಯಾಯಾಂಗದ ಹೋರಾಟದ ಕಾರಣಕ್ಕಾಗಿ ಇವತ್ತು ತೀರ್ಪು ಬಂದಿದೆ. ಹಾಗಾಗಿ ಮತ್ತೊಮ್ಮೆ ನಾನು SR ಹಿರೇಮಠರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನ ತಿಳಿಸ್ತೀವಿ.